ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಶಿ ಈಸ್ ಮೈ ಫ್ರೆಂಡ್. ಫಸ್ಟಿನ ವೀಡಿಯೋ ತುಂಬ ವೀಡಿಯೋಸಲ್ಲಿ ನೋಡಿರ್ತೀರಾ. ಒಂದು 2-3 ವೀಡಿಯೋ ನಾನು ಇವಳು ಇನ್ನೊಬ್ಳು ಫ್ರೆಂಡ್ ಮಾಡಿದ್ದೀವಿ. ಸೊ ಗೈಸ್, ನಾವು ಇವತ್ತು ಇವ್ರ ಮನೆಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ಟಿ ವಿ ಆಫ್ ಮಾಡ್ದಲೆ ಮ್ಯೂಟ್ ಮಾಡ್ಬಿಟ್ಟು ಬಂದವಳೆ ಮನೆಯಿಂದ. ಸೊ ಪ್ರೌಡ್ ಆಫ್ ಮೈಸೆಲ್ಫ್. ಜೋರಾಗಿ ಹೇಳು, ಕೇಳಿಸಲ್ಲ. ಕೇಳಿಸುತ್ತಿಲ್ಲ, ರೋಡಲ್ಲಿ ಕಿರ್ಚಕ್ಕಾಗುತ್ತಾ? ನಂತರ ಮಾತಾಡಬೇಕು ಸ್ವಲ್ಪ ಜೋರಾಗಿ. ಸೂಪರ್ ಗೈಸ್, ಏನು ಗೊತ್ತಾ, ರಿಯಲಿ ಇವಳು ತುಳು ಮಾತಾಡ್ತಾಳೆ. ನೀವೆಲ್ಲ ಕೇಳ್ತಿರ್ತೀರಾ, ನಂಗೆ ತುಳುನೇ ಮಾತಾಡೋಕ್ಕೆ ಗೈಸ್. ಒಂದೇ ಒಂದು ಸಿಂಗಲ್ ಪದನೂ ಮಾತಾಡೋಕ್ಕೆ ಬರಲ್ಲ. ಇವಳು ಮಾತಾಡ್ತಾಳೆ, ಬಟ್ ಅದೇ ಅರ್ಥ ಆಗುತ್ತೆ ನನಗೆ. ಇವ್ರ ಅಮ್ಮ ಇವಳು ಎಲ್ಲ ಮನೇಲಿ ಮಾತಾಡ್ತಿರ್ತಾರೆ ಗೈಸ್, ನಂಗೆ ಅರ್ಥ ಆಗಲ್ಲ ಅನ್ಕೊಬಿಟ್ಟಿದ್ದಾಳೆ ಗೈಸ್. ಇವಾಗ ಇವ್ರ ಮನೆ ಹತ್ರ ಹೋಗಿ ಟಿ ವಿ ಆಫ್ ಮಾಡಿ ಮತ್ತೆ ನಾವು ಸ್ಮಾರ್ಟ್ ಪಾಯಿಂಟಿಗೆ ಹೋಗ್ತೀವಿ ಗೈಸ್. ಸ್ಮಾರ್ಟ್ ಪಾಯಿಂಟ್ ಫಸ್ಟ್ ಚೆನ್ನಾಗಿತ್ತು ನೋಡೋಕ್ಕೆ. ಹಳೇದಾಯ್ತಾ ಆಯ್ತಾ ಸ್ಮಾರ್ಟ್ ಪಾಯಿಂಟ್ ಆಗಿಲ್ಲ. ಯಾವುದೋ ತರಕಾರಿ ಅಂಗಡಿ ಥರ ಐತೆ. ತೋರಿಸ್ತೀನಿ ಬನ್ನಿ ಇವತ್ತು ವ್ಲಾಗಲ್ಲಿ. ನೋಡಿ, ಇದು ಇವ್ರ ಫ್ರೆಂಡು. ಚೆನ್ನಾಗಿದೆ ಅಲ್ಲ ಗೈಸ್. ಅವ್ರ ಅಮ್ಮ ನೋಡಿ ಅಲ್ಲಿ ಮೇಲೆ ನಿಂತಿದ್ದಾರೆ. ಐ ಮುಚ್ಕೊಂಡಿರೇ ನೀನು ಗೈಸ್. ನೋಡಿ, ಅವ್ರ ಅಮ್ಮ ನೋಡಿದ ತಕ್ಷಣ ವಿಡಿಯೋ ಆಫ್ ಮಾಡಿ ಫೋನ್ ಮಾಡಿ. ಸಿ ದೇರ್ ಈಸ್ ಅ ಶಿಡ್ಸ್, ಮೈ ಫೇವ್ರೆಟ್ ಡಾಗಿ. ಮತ್ತು ಈಗ ಮನೆಗೇನಿಗೆ ಹೋಗ್ತಾ ಇದೆಯಾ? ನಿಮ್ಮ ಅಮ್ಮನೇ ಬಂದಿದ್ದಾರಲ್ಲ ಗೈಸ್. ವಿಡಿಯೋದಲ್ಲಿ ತೋರಿಸ್ತೀನಿ ತಡೀರಿ, ಅವ್ಳು ಬೈಸ್ಕೊಳ್ಳಲ್ಲ. ಅವ್ರ ಮನೇಲಿ ತುಳು ಮಾತಾಡ್ತಾರೆ ಗೈಸ್, ಅದನ್ನೆಲ್ಲ ತೋರಿಸ್ತೀನಿ ತಡೀರಿ. ಮಾಡ್ತೀನಿ ಕಡೆ, ಸುಮ್ಮನೆ ಲಾಗ್ ಮಾಡೋಕ್ಕಾಗುತ್ತಾ ಗೈಸ್? ನೋಡಿ ಎಷ್ಟೊಂದು ಹೆದ್ರುಕಾಳೆ ಗೈಸ್. ನಾನು ವ್ಲಾಗರ್ ಆದರೂ ನನ್ನ ಫ್ರೆಂಡ್ಸ್ ನೋಡಿ ವ್ಲಾಗಿಂಗಿಗೆ ಸಪೋರ್ಟೇ ಮಾಡಲ್ಲ ಚೂರು ನನಗೆ. ಇಂಥ ಫ್ರೆಂಡ್ಸ್ ಗೈಸ್ ಇದ್ದೀವ್ರ ಮನೆ. ಸೊ ಗೈಸ್, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಇವಾಗ ಸ್ಮಾರ್ಟ್ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ ನಾನು ಬನಾನಾ ತೊಗೊಂಬರೋಕ್ಕೆ. ಮೋಹಿತ್ಗೆ ಬನಾನಾ ಬೇಕಂತೆ ಗೈಸ್. A few minutes later. ನೋಡಿ, ಇವರು ಜಿಯೋ ಮಾರ್ಟಲ್ಲಿ ಫುಲ್ ಸ್ಕ್ಯಾಮ್ ಮಾಡ್ತಿದ್ದಾರೆ ಗೈಸ್. ನೋಡಿ, ಆ ಸ್ಟೋರಲ್ಲಿ 25 ರೂಪಾಯಿ ಅಂತ, ಇಲ್ಲಿ 59 ರೂಪಾಯಿಗೆ ಮಾಡ್ತಾರೆ. ಸೊ ಗೈಸ್, ಬೇಡ ಏನು ಮೋಹಿತ ಬೇಡ, ನಾನೇ ತೊಗೊಂಬರ್ತೀನಿ. ಇಲ್ಲಿ 25 ರೂಪಾಯಿ ಕೊಡ್ತಾ ಇರ್ತೀನಿ, ಅಲ್ಲಿ 59 ರೂಪಾಯಿಗೆ ಇಲ್ಲಿ 2 kg ಬರುತ್ತೆ ಅಂತ. ಸೊ ಇಟ್ಬಿಟ್ಟು ಪಾನಿಪುರಿ ತಿನ್ನೋಕೆ ಹೋಗ್ತಾ ಇದ್ದೀನಿ ಗೈಸ್. ಅವಳು ಮಾತಾಡ್ತಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಅವಳಿಗೆ ಸ್ವಲ್ಪ ನಾಚಿಕೆ. ಅವಳು ಮಾತಾಡಲ್ಲ ಗೈಸ್, ಅವಳಿಗೆ ಸ್ವಲ್ಪ ನಾಚಿಕೆ. ಒಳ್ಳೆ ಗುಂಡ್ಕಲ್ ನಡ್ಕೊಂಬಂದಂಗೆ ಬತ್ತವಳೆ ಗೈಸ್. ನೋಡಿ, ಅಲ್ಲಿ ಗುಂಡ್ಕಲ್ ಹಿಂಗೆ ಸುಮ್ಮನೆ ಹಿಂಗೆ ಎಳ್ಕೊಂಡು ಹೋದ್ರೆ ಬರ್ತಾ ಇರುತ್ತಲ್ಲ. ನಾನು ನೀನು ಎಲ್ಲಿ ಎಳ್ಕೊಂಡು ಹೋಗ್ತೀಯ ಅವನ್ನ ಗೈಸ್? ನೋಡಿ, ಇಲ್ಲಿ ನಾನು ಹಿಂಗೆ ಏನು ಹಾಕೊಂಡಿದ್ದೀನಿ, ಮೆಹಂದಿ ಹಾಕೊಂಡಿದ್ದೀನಿ. ಸಮಂತ ಅವ್ರು ಮೆಹಂದಿ ಹಾಕೊಂಡಿದ್ದಿಲ್ಲ, ಆ ಡಿಸೈನ್ ನೋಡ್ಕೊಂಡು ಗೈಸ್ ಸ್ವಲ್ಪ ಸಿಮ್ಲರಾಗಿ ಹಾಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂದ್ರೂ. ಫಿಶ್ ಇದೆ ನೋಡಿ ಗೈಸ್, ಇಲ್ಲಿ ಸುಷ್ಮಿತನ ಫೇವ್ರೇಟ್. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ತೋರಿಸ್ತೀನಿ ನಾನು. ಇಷ್ಟ ಇಲ್ಲ ನೋಡಿ ಅಲ್ಲಿ ಗೈಸ್, ನೋಡಿ ಇಲ್ಲಿ ಸುಷ್ಮಿತನ ಫೇವ್ರೇಟ್. ಹಂಗೆ ತಿಂತಾಳೆ ಬೇಯಿಸ್ದಲೆ. ಕಚ್ಚಾ ಬೇಯಿಸ್ಬಿಟ್ಟೆ ತಿನ್ನಕ್ಕೆ ಕಷ್ಟ. ಬೇಯಿಸ್ದಲೆ ತಿಂತಾಳೆ ಗೈಸ್. ರಿಯಲಿ ನಿಮ್ಮ ಮುಂದೆ ಹೇಳ್ತಿಲ್ಲ ಅಷ್ಟೇ, ಬೇಯಿಸ್ದಲೆ ತಿಂತಾಳೆ. ಐ ಆಮ್ ನಾಟ್ ಯು. ದಿಸ್ ಈಸ್ ನಾಟ್ ಇಂಗ್ಲಿಷ್ ಚಾನಲ್, ದಿಸ್ ಇಸ್ ಕನ್ನಡ ಚಾನಲ್. ನೀನು ಕನ್ನಡದಲ್ಲಿ ಮಾತಾಡಕ್ಕ? ನೀನು ಕನ್ನಡದಲ್ಲಿ ಮಾತಾಡೋಕ್ಕಾಯಿತು ಗೈಸ್. ಇದು ಯಾವುದೋ ಆಫೀಸ್ ನೋಡಿ, ತಾಲೂಕ್ ಕಚೇರಿ ಅಂತ ಇದೆ. ಆದರೆ ಯಾವ ಕಚೇರಿ? ಬ್ರ್ಯಾಂಡ್ ಅಲ್ಲಿ ಪಾನಿಪುರಿ ಆಗಿರ್ಬೋದು. ಇವಳಿಗೆ ಮಕ್ಕಳು ಹೊಡಿದ್ದೀನಿ ನೀನು ಕರ್ಕೊಂಡು ಬಂದಿದ್ದು ಗೈಸ್. ದಿಸ್ ಈಸ್ MG ರೋಡ್, ಗೊತ್ತಾಯ್ತಾ? ಅಲ್ಲಿ ಫುಡ್ ಕೋರ್ಟ್ ಇದೆ ಆ ಸೈಡು. ಈ ಸೈಡ್ ಬಂದರೆ ಇವ್ರ ಕಾಲೇಜ್ ಇದೆ. ನಿಮ್ಮ ಕಾಲೇಜ್ ಅಲ್ವಾ? ನನ್ನ ಕಾಲೇಜ್ ಅಲ್ಲ ಗೈಸ್, ಇವಳೇ ಡೈಲಿ ಕಾಲೇಜ್ ಹೋಗೋದು, ಇವಳೇ ಕಾಲೇಜ್. ಈ ಪಾನಿಪುರಿ ತೆಗ್ದಿದೆ ಗೈಸ್. ನೋಡಿ, ತೆಗ್ದಿದೆ ಅಲ್ಲಿ ಪಾನಿಪುರಿ. 2 ಗಂಟೆಗೆ ತೆಗಿಯುತ್ತೆ ಅಂತ ಗೊತ್ತು, ಅದು ತಗೊಂಡ್ಬರ್ತಿಲ್ಲ ಗೈಸ್. ಮುಚ್ಕೊಂಡಿರೋ ಗೈಸ್, ಬರಲ್ಲ ಪಾನಿಪುರಿ ತೆಗ್ದಿರಲ್ಲ, ಬರಲ್ಲ ಅಂತಿದ್ಲು. ಅಂತ ಹೇಳ್ದೆ, ಅದು ಇವಾಗ ನಿಜ ಹೇಳು ಗೈಸ್. ನಾನೇ ಕರ್ಕೊಂಡು ಬಂದಿದ್ದು. ಅದು ಓಪನ್ ಇರಲಿಲ್ಲ ಅಂತಿದ್ರೆ ನಾನು ಕರ್ಕೊಬಂದಂಗೆ ಗಾಯ್ಸ್. ಅದು ಓಪನ್ ಇದೆ ಅಲ್ವಾ, ಅದಕ್ಕೆ ಹೆಂಗೆ ಗೈಸ್ ನಾವಿಬ್ರು ವೀಡಿಯೋ ಮಾಡ್ಕೊಂಡು ಹೋಗ್ತಿರೋ ನೋಡಿ, ಎಲ್ಲರೂ ವಿಚಿತ್ರವಾಗಿ ಮಾಡ್ತಾರಪ್ಪ. ನೋಡಿ ಗೈಸ್, ನಮ್ಮ ಪಾನಿಪುರಿ ಅಡ್ಡ ಬಂದುಬಿಡ್ತು. ಇಲ್ಲೇ ಪಾನಿಪುರಿ ತಿನ್ನೋದು ನಾವು. ಮೈಕ್ ತಗೊಂಡು ಬಂದಿರೋ ಸರಿ ಹೋಗ್ತಿತ್ತು. ಅಯ್ಯೋ, ಇಲ್ಲಿ ಪಾನಿಪುರಿ ಯಾರೂ ಇಲ್ವಾ? ಮಾತಾಡು. ನೋಡಿ ಪಾನಿಪುರಿ
ಸ್ಟಾಪ್ ಮಾಡ್ಲಾ ಹೊಂದಿ ತಿನ್ನಂತದ್ದು ತಿಂತೀಯಾ? A few moments later. ಈ ಕಡೆ ಬಾ ನೀನು. ಗೈಸ್ ಇಲ್ಲಿ ಪಾರ್ಟಿ ಕೊಡ್ತಾಳೆ ಇವಾಗ ಸುಷ್ಮಿತಾ. ಯಾವುದಾದ್ರು ಸೆಲೆಬ್ರೇಷನ್ ಕೇಕ್ ಗ್ಯಾಲರಿ ಅಂತಿದೆ, ಕೊಡ್ಸೆ. ಗೈಸ್ ಇಲ್ಲಿ ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಸ್ ಫುಡ್ ರಿವ್ಯೂ ಮಾಡ್ತಾರಲ್ಲ, ಆದರೆ ಮಾಡಿದರೆ ಸಕ್ಕತ್ತಾಗಿರುತ್ತಂತೆ ಈ ಬೇಕ್ರಿಲಿ. ಒಂದಿನ ಟೇಸ್ಟ್ ಮಾಡಬೇಕು. ಕೊಡ್ಸ್ಯಾ? ಕೊಡ್ಸಿಲ್ಲ ಅಂದ್ರೆ ಮ್ಯಾಮಿಸ್ಕೊಂಡಿರ್ಬೇಕು. ಮತ್ತು ನಮಗೆ ಅದೇ ಕಣಪ್ಪ, ನಿನ್ನ ಡೆಸ್ಟಿನೇಷನ್ ಕೊಡ್ತೀಯ, ನನಗೆ ಎಲ್ಲಿ ಕೊಡ್ತೀಯ ಹೇಳು? ನಂಗೆ ಯಾರು ಫ್ರೆಂಡ್ಸೇ ಇಲ್ಲ. ಗೈಸ್ ಶಿ ಹ್ಯಾಸ್ ಮೋರ್ ಫ್ರೆಂಡ್ಸ್. ನಾನು ಮಾತ್ರ ಹೇಳೋದು ಬೆಸ್ಟ್ ಫ್ರೆಂಡ್ ಅನ್ಕೊಂಡಿರೋದು. ಹೇಳಪ್ಪ, ನಾನು ಮಾತ್ರ ಹೇಳೋಣ ಬೆಸ್ಟ್ ಫ್ರೆಂಡ್ ಅನ್ಕೊಂಡಿರೋದು. ಇವಳು ಕೇಳಿದ್ರೆ ಇವಳಷ್ಟೇ ಹೇಳೋದು ಗೈಸ್. ಇಲ್ಲ ಗೈಸ್, ಇವಳು ಸುಳ್ಳು ಹೇಳ್ತಾಳೆ. ಕೇಳಿ, ಎಲ್ರೂ ಕೇಳ್ತಾರೆ ಬಂದು. ಎಲ್ರನ್ನೂ ಕೇಳಕ್ಕೆ ಯಾರು ಫ್ರೆಂಡ್ಸ್ ಗೈಸ್ ಒಂದಿನ ಹೋಗ್ಬಿಟ್ಟು ಗೋಲ್ಗಪ್ಪ ಅಂಗಡಿ ಅವ್ರ ಹತ್ರ ಫ್ರೀಯಾಗಿ ಗೋಲ್ಗಪ್ಪ ಕೊಡ್ತೀರಾ ಅಂತ ಕೇಳ್ಬೇಕು. ಮತ್ತೆ ಮಗ ಕಣೆ. ಗೈಸ್ ಮೋಹಿತ್ನ ಕಳಿಸ್ತೀನಿ. ಗೈಸ್ ದಟ್ ಈಸ್ ಚಾಲೆಂಜ್. ಲಾಸ್ಟಿಗೆ ಪೇ ಮಾಡ್ಬಿಟ್ಟು ಬರ್ತೀವಿ. ಬಟ್ ಅಂದರೆ ಅವ್ರು ಕೊಡ್ತಾರಾ ಏನಂತ ಒಂದ್ಸಲ ತಿಳ್ಕೊಳಕ್ಕೆ. ಗೈಸ್ ಇವ್ರು ಕಾಲೇಜ್ ಹತ್ರ ಬಂದ್ಬಿಟ್ಟು ಸಿ ದೇರ್ ಇಸ್ ಅ BGS ಕಾಲೇಜ್. ಕಾಣಿಸಲ್ಲ ಬಿಡು, ಕಾಣಿಸಲ್ಲ. ಅದು ಯಾವ 5 ಜ್ಯೂಸ್ ಕೊಡ್ಸಾ ಇಲ್ಲಿ. ಜ್ಯೂಸು ಕೊಡ್ಸಲ್ಲ, ಐಸ್ ಕ್ರೀಮು ಕೊಡ್ಸಲ್ಲ, ಏನು ಕೊಡ್ಸಿಲ್ಲ ಗೈಸ್. ಚಿಕ್ಕ ಮಕ್ಕಳು ನೀನು ಚಿಕ್ಕ ಹುಡುಗಿ ಅಲ್ವಾ? ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿನ ಅಲ್ವಾ ನೀನು? ಮತ್ತೆ ನನಗೆ ಚಿಕ್ಕ ಹುಡುಗಿ ಅಂತ. ಗೈಸ್ ನನಗಿಂತ ಒಂದು ವರ್ಷ ಚಿಕ್ಕವಳು ಎಷ್ಟು ಮಾತಾಡ್ತಾಳೆ ನೋಡಿ. ಅದೆಲ್ಲ ಹೇಳೋ, ನಂಗೆ ಅವಮಾನ ಮಾಡ್ತಾರೆ. ಗೈಸ್ ನನಗಂತೂ ಕೈ ನೋವು ಬಂತು ಗೈಸ್. ದಿಸ್ ಇಸ್ ದೇರ್ ಕಾಲೇಜ್. ತೋರಿಸ್ತೀನಿ ಸ್ಕೂಲು. ಅಯ್ಯೋ ಸ್ಕೂಲ ಕಾಲೇಜ್ ಎಂಥದೋ ಒಂದು ತಾನೆ. ಗೈಸ್ ಏನು ಇವ್ರು ಕಾಲೇಜ್ ದೊಡ್ಡಿದ್ದು ಅನ್ನೋ ಥರ ಆಡ್ತಾಳೆ. ಇವ್ರು ಕಾಲೇಜಲ್ಲಿ ಯಾರು ನೋಡಿದ್ರೆ ಇವಳನ್ನ ಸಾಯಿಸಿ ಬಿಡ್ತಾರೆ. ಹಿಂಗೆ ಮಾತಾಡ್ತಾರೆ. ಗೈಸ್ ಒಂದು ಆಗಲ್ಲ ಏನಂತ ಹೇಳೋಳು ಗೊತ್ತಾ? ಸುಮ್ಮನಿರು, ಮತ್ತೆ ಹೇಳ್ಬೇಡ. ಆ ಬ್ಲಾಗ್ ಸಿಗ್ದಲ್ಲ ಈ ಬ್ಲಾಗ್ ಸಿಕ್ಕಿ ಆಮೇಲೆ ಯಾಕೆ ಬೇಕು? ಆಯಿತು ರಿಯಲಿ ಗೈಸ್. ಆ ಟೀಚರ್ ಯಾರು ನೋಡ್ಬಿಟ್ರಿ ಒಟ್ಟ ರಿಯಲಿ ಇವಳನ್ನ ಸಾಯಿಸ್ಬಿಡ್ತಾರೆ ಒಂದೇ ಸಲ. ಗೈಸ್ ನೋಡಿ ಗೈಸ್, ಇದೇ ಇವರ ಕಾಲೇಜ್ ಗೇಟು, ಹಿಂದೆಗಡೆ ಗೇಟು. ನಾನು ಫಸ್ಟ್ ಇದೇ ಕಾಲೇಜಲ್ಲಿ ಓದಿದ್ದು, ಬಟ್ ಆದರೂ ಇವಾಗ ನನ್ನ ಕಾಲೇಜ್ ಅಲ್ಲ. ಸೀದೇರ್ ಕಾಲೇಜಾ? ಗೈಸ್ ಫ್ರೆಂಡ್ಸ್ ಅಂದರೆ ಕಾಲೇಜಿಗೆ ಹೋದಾಗ ನನ್ನ ಫ್ರೆಂಡ್ಸ್ ಇರೋಲ್ಲ. ಅದೇ ಮತ್ತೆ ನನಗಿರಲ್ಲ. ಅದೇ ಫ್ರೆಂಡ್ಸ್ ಅಂದರೆ ಫ್ರೆಂಡ್ಸ್ ಜೊತೆ ನನ್ನ ಬಿಟ್ಬಿಟ್ಟು ಎಲ್ಲ ಕಡೆ ಸುತ್ತಾಡ್ತೀಯಾ? ಎಲ್ಲ ಕಡೆ ನಾನು ಸುತ್ತಾಡ್ತೀನ? ಎಲ್ಲಿಗಪ್ಪ ನಾನು ಹೋಗಿದ್ದೀನಿ? ಸುತ್ತಾಡ್ತೀನ? ನನ್ನ ಫ್ರೆಂಡ್ಸ್ ಜೊತೆ ನಾನು ಸುತ್ತಾಡ್ತೀನ? ಇಲ್ಲ ಗೈಸ್ ನೋಡಿ, ನಾನು ಇವಳ ಜೊತೆ ಬಿಟ್ರೆ ಯಾರ ಜೊತೆ ಆಚೆನೇ ಹೋಗಲ್ಲ. ಯಪ್ಪ, ಯಾವ ಫ್ರೆಂಡ್ಸ್ ಜೊತೆ ಹೋಗಿದ್ದಲ್ಲ, ಮೋಹಿತ್ ಜೊತೆ ಹೋಗ್ತೀನಿ ಗೈಸ್. ಅದು ಬಿಟ್ರೆ ಯಾರ ಜೊತೆನೂ ಹೋಗಲ್ಲ. ಯಾರ ಜೊತೆ ಹೋಗಿದ್ದೀನಪ್ಪ? ಎಲ್ಲಿಗೆ ಹೋಗಿದ್ದೀನಪ್ಪ? ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಬರೀ ಗೈಸ್ ಇವು ನಂಗೆ ಸಖತ್ ಇಷ್ಟ ನೋಡಿ. ಅದು ಆ ರಾತ್ರಿ ಇವತ್ತು ಅಳ್ದಾಗ ಸಖತ್ತಾಗಿ ಕಾಣುತ್ತೆ ಗೈಸ್. ಈ ಹುಡುಗಿಗೆ ಬಟರ್ ಫ್ರೂಟು ಮೇಲೆ ಸ್ವಲ್ಪ ತರಿ ಆಗಿದ್ರೆ ಇದೇನೇ ಬಟರ್ ಫ್ರೂಟಲ್ಲಿ ಗುಳ್ಳೆ ಐತೆ ಅಂತಾಳೆ ಗೈಸ್. ಇದು ಯಾವುದು ಗೈಸ್? ಇದು ಹೆಡ್ಡಿಗೆ ಗೈಸ್ ನನ್ನ ಫ್ರೆಂಡು ಗೈಸ್. ಅದು ಬೇರೆ ಬೇರೆ ಥರ ವೆರೈಟಿ ಇರುತ್ತೆ ಬಟರ್ ಫ್ರೂಟಲ್ಲಿ, ಏನು ಒಂದೇ ಥರ ಇರುತ್ತಾ? ನನಗೆ ಅದು ಗೊತ್ತಿರಲಿಲ್ಲ, ಅದಕ್ಕೆ ಗೈಸ್ ಏನಂತಾಳೆ, ಇದು ಮಾತ್ರ ಫುಲ್ ಸಾಫ್ಟ್ ಆಗಿದೆ, ಅಲ್ಲಿ ಪಿಂಪಲ್ ಥರ ಐತೆ ಆ ಬಟರ್ ಫ್ರೂಟ್ ಮೇಲೆ ಅಂತ ಹೇಳ್ತಾರೆ ಗೈಸ್. ಈ ಮೈ ಫೇವ್ರೆಟ್ ಅಳಿಲು ಓಡೋಗ್ಬಿಡ್ತು ಗೈಸ್. ನೋಡಿ ಈ ಬಟರ್ ಫ್ರೂಟ್ ಮೇಲೆ ತರಿ ಇರುವಂತೆ. ಅವ್ರ ಮನೆ ಹತ್ರ ಇದೆಯಂತೆ. ಯಾರು ಕೈ ಹೊಸಿ ಹೋಗ್ತೀವಿ ಹಂಗೆಲ್ಲ ತೋರಿಸಿದ ಹಿಂಗೆ ಕಾಣಿಸ್ತಿಲ್ಲ ಗೈಸ್. ಅದು ಕತ್ಲೆಯಲ್ಲಿ ನೋಡಿ ಗೈಸ್. ಇದೊಂಥರ ಹಾಫ್ ಮೆಂಟ್ಲು ಫ್ರೆಂಡು ನೋಡಿ. ಇಲ್ಲಿಂದ ನೋಡಿ ಡಾಗೇಶ್ ಅಂತೆ. ಡಾಗೇಶ್ ಹಿಂಗೆ ಹಿಡ್ಕೊತಾ ಇದ್ದೀನಿ ಗೈಸ್. ನಾನು ಯಾರ ಕೈ ಹೊಸಿನ ಹೋಗ್ತಾ ಇಲ್ಲ ಗೈಸ್. ನಾವು ಈ ಮರದಲ್ಲೆಲ್ಲ ಎಷ್ಟು ಸಲ ಹತ್ಕೊಂಡು ಸೀಬೆಹಣ್ಣೆಲ್ಲ ಕಿತ್ಕೊತೀವಿ ಗೊತ್ತಾ ಗೈಸ್? ಅವಾಗಂತೂ ಫುಲ್ ಸೀಬೆಹಣ್ಣು ಹುಚ್ಚು ಇಬ್ರಿಗೂ. ನೀನು ನನ್ನ ಜೀವ ತಿಂತಿದ್ದೆ ಗೈಸ್. ಸೈಕಲ್ ಎತ್ಕೊಂಡು ಹೋಗ್ತಿದ್ವಿ ಗೊತ್ತಾ ಗೈಸ್? ರಿಯಲಿ ಇದು ಡೇಸ್ ಸ್ವಲ್ಪ ಮೆಮೊರೀಸ್ ಅಂದರೆ ಅದು ಡೇಸ್ ಅಂದರೆ. ಬಟ್ ಅಂದರೆ ಇವಾಗ ಆ ಥರ ಇರೋಕ್ಕೆ ಇಷ್ಟ ಆಗಲ್ಲಪ್ಪ ಗೈಸ್. ಬಿಸಿಲಲ್ಲಿ ಸುತ್ತದಂದರೆ ಹಿಂಸೆ ಹೋಗಿ ನನ್ನ ಕೈ ನೋವಾಗಿ ವೀಡಿಯೋ ಹಿಡ್ಕೊತಾ ಇಲ್ಲ ಕರೆಕ್ಟಾಗಿ. ನಾನು ಪಾಪಕ್ಕೆ ಹೋಗಾಡ್ತೀನಿ ಗೈಸ್. ಇಲ್ಲಿರೋ ಎಲ್ಲ ಕಾರ್ಸು ಸುಷ್ಮಿತಂಗೆ ನಾನೇ ಕೊಡ್ಸಿರೋದು. ಸುಮ್ಮನೆ ಜನಗಳಿಗೆ ಸಾಕಾಗೋಗ್ಬಿಟ್ಟೈತೆ ಮೇಲೆ. ಮುಚ್ಕೊಂಡಿರೇ ಕೊಡ್ಸಿಲ್ವಾ ನಾನೇನು? ಇಲ್ಲ, ಸುಳ್ಳು ಹೇಳ್ಬಾರ್ದು ಸುಶ್ಮಿತರ. ಆಯ್ತು, ಇದು ಕೀ ಕರಿವಾ. ನೀನೇ ಕೊಡ್ಸಿದ್ದೀನಿ ಅಂದರೆ ನಿನ್ನ ಹತ್ರ ಇರಬೇಕು ಕೀ. ಯಾವಾಗ ಕೊಡ್ತೆ? ನೆನ್ನೆ ರಾತ್ರಿ ಕನ್ಸಲ್ಲಿ
ಕನ್ಸಲ್ಲೂ ಪೀಸ್ ಇದೆಯಲ್ಲ ನನಗೆ. ಕನ್ಸಲ್ಲಿ ಕೊಡ್ಸಿದ್ದೀನಿ ಗೈಸ್, ಬರೀ ಸುಳ್ಳು ಹೇಳ್ದಾಳೆ ಅವಳು. ನೋಡಿ ಈ ಮನೆ ನಂದೆ, ಪಕ್ಕದ್ದು ನಂದೆ, ಈ ಮನೆನೂ ನಂದೆ. ಏರಿಯಾನೇ ನಂದು ಅನ್ನೋ. ಇಲ್ಲಿ ಫೋಟೋ ತೆಗ್ಸ್ಕೋಬೇಕಂದ್ರೆ ಸಕ್ಕದಾಗೈತೆ ಪ್ಲೇಸು. ಗೈಸ್ ಚೆನ್ನಾಗಿ ಮಾಡ್ಸೋರೆ. ಸುಷ್ಮಿತಾ ತೆಕ್ಕೊಡೋದಿಲ್ಲ ಗೈಸ್ ಫೋಟೋನ. ಓ ತಕ್ಕೊಳ್ಳಲ್ಲ. ಯಾವತ್ತು ತೆಕ್ಕೊಟ್ಟಿದ್ಯೋ ಹೇಳ್ಬಿಡು ಸುಶ್. ಬಂದರೆ ತಾನೇ ತಕ್ಕೊಳ್ಳಲ್ಲ. ಗೈಸ್ ಪಾನಿಪುರಿ ತಿಂದ್ಬಿಟ್ಲಲ್ಲ, ಅದಕ್ಕೆ ಜೋರಾಗಿ ಓಡಾಡ್ತಿರೋದು. ಇದು ಬರ್ತಾವೆ. ಹೀಗೆ ಮಂಕತೀನಿ ಗೈಸ್. ಇವಾಗ ಮನೆ ಹತ್ರ ಗೇಟ್ ಹತ್ರ ಬಿಟ್ಟು ಮನೆ ಹೋಗಿ ಫ್ರೈಡ್ ರೈಸ್ ಮಾಡ್ತೀನಿ ಗೈಸ್. ಇವತ್ತು ಮೋಯ್ತಂಗೆ ಹೇಳಿಲ್ಲ ಫ್ರೈಡ್ ರೈಸ್ ಮಾಡ್ತೀನಿ. ನನ್ನ ಮನೆಗೆ ಇಲ್ಲಿ ತನಕ ಬಿಟ್ಟೋದ್ಮೇಲೆ ನಾನು ಬೈಸ್ಕೋಬೇಕು. ಬೈಸ್ಕೊಳ್ಳೋದಾರು ಬೈಸ್ಕೋ, ಏನೋ ಒಡ್ಸ್ಕೊಳ್ಳೋದಾರು ಒಡ್ಸ್ಕೊ. ಫೋನ್ ನಿನ್ ಕೊಡೋಣ, ವಿಡಿಯೋ ಮಾಡ್ತಿದ್ದೀನಿ, ನೀನು ಈ ಥರ ಮಾಡ್ಬೇಡ ಗೈಸ್. ಇಲ್ಲಿ ಮರ ಇದೆ ಗೈಸ್, ಇಲ್ಲಿ ಅಲ್ಲಿ ಮಾವಿನಕಾಯಿ ಏನು ಸಖತ್ತಾಗಿ ಬಿಟ್ಟಿರುತ್ತೆ ಗೊತ್ತಾ. ಅಮ್ಮಿಕೊಂಡು ಎಲ್ಲನೂ ಮುಚ್ಕೊಂಡು ಹೇಳಿದ್ಮೇಲೆ ಚಪ್ಪಲಿ ಹೊಡಿತೀನಿ. ಗೈಸ್ ಕೈ ನೋಡ್ತಿದೆ. ಯಾವ ಫ್ರೆಂಡ್ ಗೈಸ್ ಫೋನ್ ಇಟ್ಕೊಳ್ಳೋ. ನಾನು ನಿಮ್ಮ ಎಸ್ ಯು ಆರ್ ಮೈ ಅಸಿಸ್ಟೆಂಟ್. ಎಸ್ ಗೈಸ್, ಈ ಮನೇಲಿ ಒಂದು ಸುಮ್ಮನಿರೋದು ನಾಯಿ ಓಡ್ಬಂದು ಫೋನ್ ಎಸ್ಕಿತೀಯ ಆಮೇಲೆ. ಎಸ್ ಅಲ್ಲ ಗೈಸ್, ಈ ಮನೇಲಿ ಒಂದು ನಾಯಿ ಇದೆ ಗೈಸ್. ಸುಷ್ಮಿತಂದ್ರೆ ಅದಕ್ಕೆ ಕ್ರಶು. ಸುಷ್ಮಿತಂಗೂ ಅದ್ರ ಮೇಲೆ ಕ್ರಶು, ಸುಷ್ಮಿತಂದ್ರೆ ಅದಕ್ಕೆ ಕ್ರಶ್. ಲಾಗ್ ನೋಡಿ ಅವ್ರ ಅಮ್ಮ ಫುಲ್ ಉಳಿದು ಮಕ್ಕ ಹೊಡಿಬೇಕು. ಫುಲ್ ಫೇಮಸ್ ಮಾಡ್ತೀನಿ ನನ್ನ ಫ್ರೆಂಡನ್ನ. ಬ್ಯೂಟಿಯು ಅಲ್ಲ ಪಿಂಚು. ಸೊ ಗೈಸ್, ಇವ್ರ ಮನೆ ಬಂದ್ಬಿಡ್ದು. ಯಾರು ಇವ್ರ ಮನೆಗೆಲ್ಲ ಫಾಲೋ ಮಾಡ್ಕೊಂಬರ್ಬೇಡಿ. ಕಿಡ್ನಾಪ್ ಮಾಡಿರೋ ಆಮೇಲೆ ಮುಟ್ಟಿನ ಸೇ ಏಯ್ ಶೋ ಯುವರ್ ಫೇಸ್ ಒನ್ಸ್ ಲಾಸ್ಟ್. ವಿಡಿಯೋ ಎಂಡ್ ಮಾಡ್ತೀನಿ, ಕಟ್ ಮಾಡ್ತೀನಿ ಗೈಸ್. ಬಾಯ್ ಹೇಳ್ತಿದ್ದಾಳೆ, ಮನೆ ಹೋಯ್ದಾಳೆ ಫೈನಲಿ. ನನ್ನಿಂದ ಒಂದು ಕಾಟ ತಪ್ಪಿತು ಅಪ್ಪ, ಕಾಟ ಕೊಡೋರು ಮುಡ್ತು. ಸೊ ಬಾಯ್ ಸುಶ್. ಗೈಸ್ ನೋಡಿ, ಅವಳನ್ನ ಮನೆಗೆ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ನಾನು. ಪಾನಿಪುರಿ ತಿನ್ಕೊಂಡು ಬಂದ್ವಿ ಇಬ್ರು ಹೋಗಿ. ನೀವೇ ನೋಡಿದ್ರಲ್ಲ ಮುಂಚೆಗಾಗಲಿ. ಸೊ ಗೈಸ್, ಮನೆ ಹೋಗಿ ಫ್ರೈಡ್ ರೈಸ್ ಮಾಡ್ತೀನಿ. ಮೋಹಿತ್ಗೆ ತುಂಬ ಇಷ್ಟ ನಾನು ಮಾಡೋ ಫ್ರೈಡ್ ರೈಸ್ ಅಂದರೆ. ಅವನಿಗೆ ಹೇಳಿಲ್ಲ ಫ್ರೈಡ್ ರೈಸ್ ಮಾಡ್ತೀನಿ, ಸುಮ್ಮನೆ ಸುಷ್ಮಿತಾ ಜೊತೆ ವ್ಲಾಗ್ ಮಾಡ್ತೀನಿ, ಗೋಲ್ಗಪ್ಪ ತಿನ್ಕೊಬರ್ತೀನಿ ಅಂತ ಅಷ್ಟೇ ಹೇಳ್ತೀನಿ. ಅದನ್ನೇ ವ್ಲಾಗ್ ಮಾಡ್ತೀನಿ ಅಂತ. ಬಟ್ ಆದರೆ ಫ್ರೈಡ್ ರೈಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಸೊ ಬನ್ನಿ, ನಾನು ತುಂಬ ಸ್ವೀಟ್ ಸ್ಟೈಲಲ್ಲೇ ಫ್ರೈಡ್ ರೈಸ್ ಮಾಡ್ತೀನಿ. ಸಕ್ಕತ್ತಾಗಿರೋದು ಮಾತ್ರ ತಿನ್ನೋಕ್ಕೆ. ನನಗಂತೂ ತುಂಬ ಇಷ್ಟ ನಾನು ಮಾಡೋ ಫ್ರೈಡ್ ರೈಸ್, ಅವನಿಗೂ ತುಂಬ ಇಷ್ಟ. ಸೊ ಬನ್ನಿ ಇವತ್ತು ಫ್ರೈಡ್ ರೈಸ್ ಮಾಡೋಣ. 6.5 hours later. ಗೈಸ್ ದಿಸ್ ಐ ಹ್ಯಾವ್ ಚಾಕ್ಡ್ ಇಟ್. ಗೈಸ್ ಇದಕ್ಕೆ ಏನಿಲ್ಲ, ಇವಾಗ ಇಲ್ಲಿ ಒಗ್ಗರಣೆ ಹಾಕೋಣ. ಸೊ ಬನ್ನಿ ಗೈಸ್ ಒಗ್ಗರಣೆ ಮಾಡೋಣ. ಗೈಸ್ ಏನು ಗೊತ್ತಾ, ನನಗೆ ಹೊಸ ಹೊಸ ಡಿಶ್ಗಳನ್ನ ಮಾಡೋದು ತುಂಬ ಇಷ್ಟ. ಹೊಸ ಹೊಸ ಡಿಶ್ಗಳನ್ನ ಮಾಡೋದು ತುಂಬ ಇಷ್ಟ ಗೈಸ್. ಮತ್ತು ಏನಂದರೆ ಗೈಸ್ ಆಯಿಲ್ ಖಾಲಿ ಆಗಿಬಿಟ್ಟಿದೆ, ತರಬೇಕು. ಸೊ ಗೈಸ್ ಇವಾಗ ಇದನ್ನ ಒಗ್ಗರಣೆ ಹಾಕೋಣ ಬನ್ನಿ. ಗೈಸ್ ನೋಡಿ, ಮೆಣಸಿನ್ಕಾಯಿ ಮರ್ತೋಗ್ಬಿಟ್ಟಿದೆ, ಮೆಣಸಿನ್ಕಾಯಿ ಕುಯ್ದೆ. ಗೈಸ್ ನೋಡಿ, ನಾನು ಅಡುಗೆ ಮಾಡೋ ಶೈಲಿಗೆ ಎಲ್ಲ ಆಗ್ತೈತೆ. ಗೈಸ್ ನೋಡಿ, ಇವಾಗ ನಾನು ಕ್ಯಾಪ್ಸಿಕಮ್, ಕ್ಯಾರೆಟ್ ಮತ್ತು ಕ್ಯಾಬೇಜ್ನ ಹಾಕೋತಾ ಇದ್ದೀನಿ. ಮೀನ್ಸ್ ನನಗೆ ಸ್ವಲ್ಪ ತಿನ್ನೋದ್ರಲ್ಲಿ ಉಪ್ಪು ಖಾರ ಕರೆಕ್ಟಾಗಿರಬೇಕು. ಪರ್ಫೆಕ್ಷನ್ ಇಸ್ ಇಂಪಾರ್ಟೆಂಟ್ ಫಾರ್ ಮೀ. ಗೈಸ್ ಏನಂದರೆ, ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ತೀರಾ ಅಂತ ಕೇಳ್ಬೋದು. ನನಗೇನಂದರೆ ಪ್ರತಿ ಬೈಟಲ್ಲೂ ತರಕಾರಿ ಸಿಗಬೇಕು, ಅಂದರೆ ತರಕಾರಿನೇ ತಿಂದಿದ್ದೀನಿ ಅನ್ನಿಸ್ಬಾರ್ದು, ಅದ್ರ ಟೇಸ್ಟ್ ಸಿಗಬೇಕು. ಅದಕ್ಕೋಸ್ಕರ ಈ ಥರ ಫುಲ್ ಸಣ್ಣಕ್ಕೆ ಕಟ್ ಮಾಡ್ತೀನಿ ನಾನು. ಕುಕಿಂಗ್ ಚಾನಲ್ ಓಪನ್ ಮಾಡಿಲ್ಲ ಗೈಸ್ ನಾನು, ಅದೇ ಬಟ್ ನಾನು ಓಪನ್ ಮಾಡೋದು ಯೂಟ್ಯೂಬಿಂದಾನೆ. ಸೊ ಗೈಸ್ ಇದಕ್ಕೆ ಇವಾಗ ಆನಿಯನ್ನ ಹಾಕೊಳ್ಳೋಣ. ನಾನಿಲ್ಲಿ 4 ಆನಿಯನ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ ಗೈಸ್. 3 ಕ್ಯಾರೆಟ್ನ ಕಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ 1 ಕ್ಯಾಪ್ಸಿಕಮ್, ಕ್ಯಾಬೇಜ್ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಗೈಸ್. ನೋಡ್ತಾ ಇವಾಗ ಫೋನ್ ಮಾಡಿದಾಗ ಕೇಳ್ತಾ ಇದ್ದ, ಏನಾದರೂ ಮಾಡ್ಕೊಡು ತಿನ್ನೋದಕ್ಕೆ, ಏನಾದರೂ ತಿನ್ನಂಗಾಗಿದೆ ಅಂತ. ಬಟ್ ಅವ್ನು ಹೇಳಿಲ್ಲ ಮಾಡ್ತಾ ಇದ್ದೀನಿ ಅಂತ. ಗೈಸ್ ಅವನೇ ಫೋನ್ ಮಾಡಿದ, 2 ಮಿನಿಟ್ಸ್ ಬರ್ತೀನಿ ತಡಿ ಅಂತ. ನಾನು ಇನ್ನೂ ಆಗಿರಲಿಲ್ಲ, ಅದು ನಿಜ ಹೇಳ್ಬಿಟ್ಟೆ ಗೈಸ್. ನಾನು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಇವಾಗ ಗೈಸ್ ನಾನು ಇದು ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳಿ ಗೈಸ್. ನಾನು ಹಾಕೋತಾ ಇದ್ದೀನಿ. 1 ಸ್ಪೂನ್ ಹಾಕೊತೀನಿ, ಆಮೇಲೆ ಎಷ್ಟು ಬೇಕು ನೋಡ್ಬಿಟ್ಟು ಹಾಕೋತೀನಿ. ತುಂಬ ಉಪ್ಪಾಗ್ಬಿಡುತ್ತೆ ಜಾಸ್ತಿ.
ಗೈಸ್ ಇದಕ್ಕೆ ಇವಾಗ ಖಾರ ಪುಡಿ ಮತ್ತು ಪೆಪ್ಪರ್ ಪೌಡರ್ ಮತ್ತು ಸೋಯಾ ಸಾಸ್, ವಿನಿಗರ್ ಇದ್ದರೆ ವಿನಿಗರ್ ಹಾಕ್ಬೋದು, ವಿನಿಗರ್ ಹಾಕಬೇಕು ಬಟ್ ವಿನಿಗರ್ ಇಲ್ಲ ಮನೇಲಿ. ಖಾರ ಪುಡಿ ಸ್ವಲ್ಪ ಖಾರ ಆಗಿರ್ಬೇಕು, ಮತ್ತು ಪೆಪ್ಪರ್ ಪೌಡರ್. ಪೆಪ್ಪರ್ ಪೌಡರ್ ಕೂಡ ಖಾಲಿ ಆಗಿದೆ, ತರಬೇಕು. ನೋಡಿ ನಾವು ಮನೇಲಿ ಫುಲ್ ಎಲ್ಲನೂ ಹಂಗೆ ಇಟ್ಕೊಂಡಿದ್ದೀವಿ. ಸ್ವಲ್ಪ ವಿನಿಗರ್ ಅಂತೀನಿ ಗೈಸ್, ಸೋಯಾ ಸಾಸ್ ಗೈಸ್. ಸ್ವಲ್ಪ ಟೇಸ್ಟ್ಗೆ ಸೋಯಾ ಇವಾಗ ಇಷ್ಟೊಂದು ಹಾಕ್ತಾರೆ ಅಂತ ಹೇಳಿ ನಿಜ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಸೋಯಾ ಸಾಸ್ ಹಾಕ್ದಾಗ. A few minutes later. ಗೈಸ್ ನೋಡಿ ಬಾಯಲ್ಲಿ ನೀರು ಬರ್ತಿದೆ ಗೈಸ್ ತಿನ್ನೋಕ್ಕೆ. ಸೊ ನಮ್ಮ ಫ್ರೈಡ್ ರೈಸ್ ರೆಡಿ ಆಗಿದೆ. ಟೇಸ್ಟ್ ಒಂದ್ಸಲ ಲಾಸ್ಟ್ ಮಾಡ್ಬಿಡೋಣ. ಹಾ ಗಾಯ್ಸ್, ಇಟ್ಸ್ ಪರ್ಫೆಕ್ಟ್ಲಿ ರೈಟ್. ಸೊ ಇವಾಗ ಇದನ್ನ ಪ್ಯಾಕ್ ಮಾಡ್ಕೊಳ್ಳೋಣ. ಬನ್ನಿ ಮೋದಿಗೆ ಕಾಲ್ ಮಾಡ್ತೀನಿ, ಅಲ್ಲೋಗಿ ಅವನ ರಿವ್ಯೂ ಕೇಳೋಣ. A few moments later. ಗೈಸ್ ನಮ್ಮ ಮೋಯ್ತಂಗೆ ನಿಜ ಜಾಸ್ತಿ. ಯಾಕೆ ಗೊತ್ತಾ, ಮಾಡಿದ್ದೀನಿ ಅಂತ ಹೇಳ್ದೆ ತಾನೆ, 5 ನಿಮಿಷ ಕಾಯಿ ಅಂತ ಹೇಳ್ದೆ ಅವನಿಗೆ. ಆದರೆ ಅವನು 5 ನಿಮಿಷ ಕಾಯಿ ಬಿಟ್ಬಿಟ್ಟು ದಾಸು ಕೊಪ್ಳರ್ಗೆ ಆರ್ಡ್ರ್ ಕ್ಲಿಯರ್ ಮಾಡೋಕೆ ಹೋಗೋಣ. ಮತ್ತು ನನಗೆ 5 ನಿಮಿಷ ಕೆಳಗೆ ಬಂದು ನಿಂತ್ಕೊಂಡು ಕಾಯಿ ಹೋಯ್ತು. ಇಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡು ಕಾಯಿ ಅಂದರೆ, ಅಯ್ಯೋ ನಾನು ಬಿಸಿಲಲ್ಲಿ ನಿಂತ್ಕೊಂಡೋದಕ್ಕೆ ಬೇಗ ಬಾರೆ ಅಂತ ಬೈತಾನೆ. ಇವಾಗ ನೋಡಿ ಏನೂ ತಂದೆ ಇಲ್ಲ ಅಂತೀನಿ. ಬಾಕ್ಸ್ ಕೈಯಲ್ಲಿ ಇಟ್ಕೊಂಬಂದಿಲ್ಲ, ಬ್ಯಾಗಿಗೆ ಹಾಕೊಂಬಂದಿದ್ದೀನಿ. ತಂದೆ ಇಲ್ಲ, ಅವನು ಇನ್ನೂ ಬಂದಿಲ್ಲ ನೋಡಿ. ಬಂದ ನೋಡಿ ಗೈಸ್. ಏನು ಗೊತ್ತಾ, ಆದರೂ ಆ ಹುಡುಗರಿಗೆ ಎಷ್ಟೇ ಮಾಡಲಿ ಹುಡುಗಿರು ಅದು ನೆನಪಿಟ್ಕೊಳ್ಳಲ್ಲ ಹುಡುಗರು. ಎಲ್ಲೇ ಏನು ಬಾ ಏನ್ ತರ್ಬೇಕಿತ್ತು? ನಾನು ಮಾಡಿಲ್ಲ, ಸುಮ್ಮನೆ ಹೇಳಿದ್ದು. ಏನು ಮಾಡಿಲ್ಲ, ನಿಜ ಮಾಡಿಲ್ಲ. ಬಾರತ್ತೆ ಒಟ್ಟಾಶಿದೆ ಯಾಕೆ ಹಿಡ್ಕೊಂಡು ಎತ್ತಕ್ಕಾಗಲ್ವಾ? ಆಗಲ್ಲ ನನಗೆ, ನಾನು ನಿಜ ಮಾಡಲಿಲ್ಲ. ಅಯ್ಯೋ ನಿನಗೆ ಏನಕ್ಕೆ ಮಾಡ್ಕೊಡ್ಬೇಕು ಅಂತ. 5 ನಿಮಿಷ ಮಾಡೋಕ್ಕಾಗುತ್ತಾ? 5 ನಿಮಿಷ ಮಾಡೋಕ್ಕಾಗಲ್ವಾ ಗಾಯ್ಸ್ ಫ್ರೈಡ್ ರೈಸ್ನ? ಗಾಯ್ಸ್ 5 ನಿಮಿಷ ಮಾಡೋಕ್ಕಾಗುತ್ತಾ ನೀವೇ ಹೇಳಿ. ಅವನಿಗೆ ಸುಮ್ಮನೆ ಕಾಯಿಸನ ಹೊಟ್ಟೆ ಹಸಿತೈತೆ ಅನ್ನಲ್ಲ, ಇನ್ನೊಂಚೂರು ಹೊಟ್ಟೆ ಹಸಿದೆ ಅಂತ ಹೇಳಿದ್ನಪ್ಪ ಅಷ್ಟೇ. ಇವಾಗ ಏನು ಇವಾಗ ಮಾಡಿಲ್ಲ ಅಂದರೆ A few minutes later. ಗೈಸ್ ನೋಡಿ ಇಲ್ಲಿ ತಿನ್ನೋಕೆ ಅರ್ಜೆಂಟ್ ಗೊತ್ತಾ ಹೋಯ್ತಂಗೆ. ಗಾಯ್ಸ್ ಫ್ರೈಡ್ ರೈಸ್ ಅಂದ್ರೆ ಇವಳು ಚೆನ್ನಾಗಿ ಮಾಡ್ತಾಳೆ ಗಾಯ್ಸ್, ಅದಕ್ಕೆ ಫ್ರೈಡ್ ರೈಸ್ ನೋಡಿ ಹೆಂಗಿದೆ. ಇವತ್ತು ಏನು ಟೇಸ್ಟ್ ಚೆನ್ನಾಗೈತಲ್ಲ ಗೊತ್ತಿಲ್ಲ ಮರ್ಯ. ಅವತ್ತು ಬೈದಿರ್ಲಿಲ್ಲ ಗೈಸ್. ಅವತ್ತು ಏನಂದ್ರೆ ಸ್ಟೈಲ್ಗೋಸ್ಕರ ಸ್ವಲ್ಪ ಮಾಡಿದೆ, ಟೇಸ್ಟ್ ನೋಡ್ಲಿ ಅಂತ ಪಪ್ಪ ತಂದ್ಕೊಟ್ರೆ ಸ್ವಲ್ಪ. ನಾನು ತಿಂದಲ್ಲೇ, ಇವನು ನಂಗೆ ಬೈತಾನೆ ಮತ್ತೆ ಜಾಸ್ತಿ ಮಾಡಬೇಕು ಅಂತ. ಅದಕ್ಕೆ ಚೆನ್ನಾಗಿಲ್ಲ ಅಂದ್ರೆ ತಿಂತೀಯಾ? ಚೆನ್ನಾಗಿಲ್ಲ ಅಂದ್ರೆ ಇವಾಗ ಚೆನ್ನಾಗಿರುತ್ತೆ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂದ್ರೆ ತಿಂತೀಯಾ? ಬಾಯಲ್ಲಿ ನೀರು ಬರ್ದಾಗಿದೆ. ಸಖತ್ತಾಗಿದೆಯಾ? ಸ್ವಲ್ಪ ಖಾರ ಜಾಸ್ತಿ ಆಗಿದೆ, ಇನ್ನೂ ಕರೆಕ್ಟ್ ಆಗಿದೆ. ಸಖತ್ತಾಗಿದೆಯಾ? ಸೂಪರಾ? ತಿನ್ಬೋದಾ? ಪಾಯ್ಸನ್ ಹಾಕಿದ್ರೆ ನಾನೇನಾದರೂ ಮಿಸ್ ಆಗಿ ಮುಚ್ಕೊಂಡು ಹೋಗು ಗೈಸ್. ನೋಡಿ ನಾನು ಊಟ ಮಾಡಿಲ್ಲ ಅಂತ ತಗೊಂಬಂದೆ ಟೇಸ್ಟ್ ನೋಡೋಣ ಅಂತ, ಅದನ್ನೂ ತಿಂತಾನಂದೆ. ರೈಸ್ ಜಾಸ್ತಿ ತಿನ್ನಬಾರ್ದು ಮೊಯ್ತು ಆ ಥರ. ಎಣ್ಣೆದು, ಅಕ್ಕಿದು, ಕ್ಯಾರೆಟಿಂದು ಎಲ್ಲದ್ರದ್ದು ಕಾಸು ಕೊಡು. ತಿನ್ಸು ಅನ್ಸುತ್ತೆ ನನಗೆ. ಇಷ್ಟ ನಾನು ಹಿಂಗೆ ಎತ್ಕೊಂಡು ಹಿಂಗೆ ಕೊಡ್ತೀನಿ ಕೈಗೆ. ನೋಡಿ ನಾವು ವಿಡಿಯೋದಲ್ಲಿ ಚೆನ್ನಾಗಿ ಕಾಣಬೇಕು ಅಂತ ರಿಂಗ್ ಲೈಟ್ ಆನ್ ಮಾಡ್ಕೊಂಡಿದ್ದೀನಿ. ಕರಿಯಾ? ನನಗೆ ಸ್ವಲ್ಪ ಖಾರ ಅನ್ಸುತ್ತೆ, ನಿನಗೆ ಕರೆಕ್ಟಾಗೈತೆ ಅನ್ಸುತ್ತೆ ಖಾರ. ಅದು ಖಾರ ಚುರುಕು ಮೆಣ್ಸಿಕಾಯಿ ಹಾಕಿರೋದು, ಅದಕ್ಕೆ ಸ್ವಲ್ಪ ಖಾರ ಆಗಿರೋದು. ವಯಸ್ಸು ಮೆಣ್ಸಿಕಾಯಿನೂ ಬಿಡಲ್ಲ ಗೈಸ್, ಹಂಗೆ ತಿಂತಾನೆ. ಬೇಕಾದ್ರೆ ಆ ತಟ್ಟೆ ಕ್ಲೀನ್ ಮಾಡಿದ್ಮೇಲೆ ತೋರಿಸ್ತೀನಿ ತಡೀರಿ. ತಿಂದು ಆ ತಟ್ಟೆ ತೊಳೆಯೋದೇ ಬಿಡ, ಹಂಗೆ ಕ್ಲೀನ್ ಮಾಡಿರ್ತಾನೆ. ತಟ್ಟೆ ಫುಲ್ ತಿಂತೀನಿ, ಈ ಬಾಕ್ಸ್ ತಿಂತೀನಿ ಬೇಕಾದ್ರೆ ಪಾಪ ಅಳ್ತೀನಿ. ಆಯ್ತಾ? ನಿಮ್ಮ ತಂಗಿಗೋಸ್ಕರ ಬಿಡ್ತೀನಿ ಗೈಸ್. ಕರೆಕ್ಟಾಗಿ ಎಷ್ಟು ಲೋಟ ಹಾಕಿದೆ? ಕರೆಕ್ಟಾಗಿ ಒಂದು ಇಷ್ಟು ದೊಡ್ಡ ಸೇರ್ ಟೈಪಲ್ಲಿ ಬರುತ್ತಲ್ಲ, ಅರ್ಧ ಸೇರ್ ಅಲ್ಲ ಅದು, ಆ ಸೇರ್ ಫುಲ್ ಹಾಕಿದೆ ಅಕ್ಕಿನ. ಅಷ್ಟು ಫುಲ್ ಕಲ್ಸ್ಕೊಂಬಂದೆ. ಸಾಕು ನನಗೆ. ತಿನ್ನು ನೀನು ಫಸ್ಟ್.
ವಿಡಿಯೋ ಮುಂದೆ ಸಕ್ಕತ್ತು ತೋರಿಸ್ತಿರೋದು. ಪ್ರೀತಿ ಹ್ಮ್ ಹ್ಯಾಪಿ ಪ್ರಪೋಸ್ ಡೇ. ನಾನು ಮಾಡಿದ್ ಕೊಟ್ಬಿಟ್ಟು ನನಗೆ ಪ್ರಪೋಸ್ ಡೇನಾ? ಖುಷಿಯಾಗಿರೋ. ನೀನು ಖುಷಿಯಾಗಿರೋ. ಡೈರಿ ಮಿಲ್ಕ್ ನಮ್ಮ ಮನೇಲಿ ಐತೆ. ಡೈರಿ ಮಿಲ್ಕ್ ಎಲ್ಲ ನಾನು ತಿನ್ನಲ್ಲ ಮರೆ. ತಗೊಂಡೋಗಿ ಮಾರು, ಸುಮ್ಮನೆ ಕಾಸು ಕೊಡ್ಬೇಕಾದ್ರೆ ಮಾರ್ಬಿಟ್ಟು. ಗೈಸ್ ನಾನು ಡೈರಿ ಮಿಲ್ಕ್ ಎಲ್ಲ ಅಷ್ಟೊಂದು ತಿನ್ನಲ್ಲ. ಸೊ ಗೈಸ್ ಇವತ್ತಿನ ಬ್ಲಾಗ್ ಇಷ್ಟೇ. ಸಕ್ಕತ್ತಾಗಿದೆ. ಸೊ ನೀವು ಅದ್ರ ಮೇಲೆ ಈರುಳ್ಳಿ ಅಥವಾ ಕ್ಯಾರೆಟ್, ಖಾರ, ಚಿಪ್ಸು ಏನಾದರೂ ಹಾಕೊಂತೀನಿ. ನೀವು ಏನಾದ್ರು ಹಾಸನಲ್ಲಿ ಇದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಮಸ್ತಾಗಿರೋದು ಗೈಸ್ ಏನು ಗೊತ್ತಾ, ಫುಡ್ ಕೋರ್ಟಲ್ಲೆಲ್ಲ 50 ರೂಪೀಸ್ ಪ್ಲೇಟು, ನಮ್ಮ ಹತ್ರ 100 ರೂಪೀಸ್ ಪ್ಲೇಟ್. ಯಾಕೆಂದರೆ ನಾವು ಎಕ್ಸ್ಟ್ರಾ ಪ್ರೀತಿ ಹಾಕಿ ಮಾಡ್ಕೊಡ್ತೀವಿ. ಮೋಹಿತೆಗೆ 150 ಕೊಡ್ತಾನೆ, ಅವನಿಗೆ ಡಬಲ್ ಪ್ರೀತಿ ಹಾಕಿರ್ತೀವಿ ನಾನು ಅಂತ. ಸೊ ಗೈಸ್ ಏನು ಗೊತ್ತಾ, ಇವತ್ತಿನ ವ್ಲಾಗ್ ಇಷ್ಟೇ. ನಾಳೆ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಇದೇ ಥರ ನಮ್ಮ ಲೈವಿಗೆ ಸಪೋರ್ಟ್ ಮಾಡೋ ಥರ ನಮ್ಮ ವ್ಲಾಗ್ಗಳಿಗೂ ಸಪೋರ್ಟ್ ಮಾಡಿ. ಸೊ ಮುಂದೆ ಇನ್ನೂ ಚೆನ್ನಾಗಿರೋ ಬ್ಲಾಗ್ ಎಲ್ಲ ಹಾಕ್ತಾ ಇರ್ತೀವಿ. ಸೊ ಆ ಬ್ಲಾಗ್ನ ನೋಡಿ ಎಂಜಾಯ್ ಮಾಡಿ, ನಮಗೆ ಪ್ರೀತಿ ತೋರಿಸಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಈ ಒಂದು ಕಪಲ್ಸ್ ಗೇಮಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಿಂಕ್ನ ಬಯೋದಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಯಾವುದೋ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀವಿ ಕಪಲ್ ಗೇಮಿಂಗ್ ಯೂಟ್ಯೂಬ್ ಚಾನಲಿಂದ. ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 15th ಇಲ್ಲ 16th ನಾವು ಕಪಲ್ ಗೇಮಿಂಗ್ ಚಾನಲಲ್ಲಿ ಲೈವ್ ಬರ್ತೀವಿ ಇನ್ಮೇಲಿಂದ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು. ಬಾಯ್ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಭೇಟಿಯಾಗೋಣ. ನಮಸ್ಕಾರ.